ಹುಕ್ಕೇರಿಯ ಸೋಲನ್ನ ಸಾಹುಕಾರ್ಗೆ ಅರಗಿಸಿಕೊಳ್ಳೋದಕ್ಕಾಗ್ತಿಲ್ವಾ? ಹುಕ್ಕೇರಿ ಹೆಬ್ಬುಲಿ ರಮೇಶ್ ಕತ್ತಿ ವಿರುದ್ಧ ಸಚಿವ ಸತೀಶ್ ವಾಗ್ದಾಳಿ. ಹುಕ್ಕೇರಿಯಲ್ಲಿ ನಡೆದಂತಹ ಸ್ಥಳೀಯ ಚುನಾವಣೆಯಲ್ಲಿ ಕತ್ತಿ ಜಯಭೇರಿ. ಹುಕ್ಕೇರಿ ಹೆಬ್ಬುಲಿ ರಮೇಶ್ ಕತ್ತಿ ವಿರುದ್ಧ ಸಚಿವ ಸತೀಶ್ ವಾಗ್ದಾಳಿ ನಡೆಸಿದ್ದಾರೆ. ಏಕವಚನದಲ್ಲಿ ರಮೇಶ್ ಕತ್ತಿ ವಿರುದ್ಧ ಕೆಂಡ ಕಾರಿದ ಜಾರಕಿಹೊಳಿ. ಮಾಜಿ ಸಂಸದ ರಮೇಶ್ ಕತ್ತಿ ಒಂದು ಸತ್ತ ಕುದುರೆ ಇದ್ದ ಹಾಗೆ. ರಮೇಶ್ ಕತ್ತಿ ರಾಜಕಾರಣಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಇತಿಮಿತಿ ಇದೆ. ರಾಜ್ಯವೇ ಫಲಿತಾಂಶ ನೋಡಿದ್ರಿಂದ ಆತ ಸ್ವಲ್ಪ ಫೋಕಸ್ ಆಗಿದ್ದಾನೆ. ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಚುನಾವಣೆ ಅಲ್ಲ, ಇದು ಹುಕ್ಕೇರಿಗೆ ಮಾತ್ರ ಸಂಬಂಧಪಟ್ಟ ಚುನಾವಣೆ ಆಗಿತ್ತು. ಅಲ್ಲಿ ಗೆದ್ದ ಮಾತ್ರಕ್ಕೆ ಎಲ್ಲಾ ಕಡೆ ಹವಾ ಇದೆ ಅಂತ ಅಲ್ಲ. ರಮೇಶ್ ಕತ್ತಿ ಮತ್ತೆ ಔಟ್ ಆಫ್ ಆರ್ಡರ್ ಆಗ್ತಾರೆ. ಹುಕ್ಕೇರಿ ಹೆಬ್ಬುಲಿ ರಮೇಶ್ ಕತ್ತಿಗೆ ತೀಕ್ಷ್ಣ ಪದಗಳಿಂದ ಮಂತ್ರಿ ಡಿಚ್ಚಿ ಹೊಡೆದಿದ್ದಾರೆ. ಈ ಹಿಂದೆ ನಡೆದಂತಹ ಸ್ಥಳೀಯ ಚುನಾವಣೆಯಲ್ಲಿ ಹುಕ್ಕೇರಿಯ 15 ಸ್ಥಾನವನ್ನು ಕೂಡ ರಮೇಶ್ ಕತ್ತಿಯ ಬಣವೆ ಗೆದ್ದು ಬೀಗಿತ್ತು. ಸತೀಶ್ ಜಾರಕಿಹೊಳಿ ತನ್ನ ಖಾತೆ ತೆರೆಯೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಜೊಲ್ಲೆ ಬೆಂಬಲವಿದ್ರೂ ಕೂಡ ಸಾಹುಕಾರಿಗೆ ಅಲ್ಲಿ ಗೆಲುವು ಸುಲಭದ ಮಾತಾಗಿರಲಿಲ್ಲ. ಕಾಂಗ್ರೆಸ್ಸಿನ ಆಡಳಿತಾವಧಿಯಲ್ಲಿ ಹುಕ್ಕೇರಿಯಲ್ಲಿ ನಡೆದಿರುವಂತಹ ಅನೇಕ ಘಟನೆಗಳಲ್ಲಿ ಸಾಹುಕಾರ ಬೆಂಬಲಿಗರು ಭಾಗಿಯಾಗಿದ್ರು ಅನ್ನೋದು ಚುನಾವಣೆಗೂ ಹತ್ತಿರದ ದಿವಸಗಳಲ್ಲಿ ಚರ್ಚೆಯಾಗಿತ್ತು. ಸಾಹುಕಾರ ಸತೀಶ್ ಜಾರಕಿಹೊಳಿಯನ್ನ ಹುಕ್ಕೇರಿಯ ವಿಲನ್ ಆಗಿ ಚಿತ್ರೀಕರಿಸಲಾಗಿತ್ತು. ಹುಕ್ಕೇರಿಯಲ್ಲಿ ಯಾವ ನೆಗೆಟಿವ್ ವಿಚಾರದಲ್ಲೂ ಕೂಡ ಸತೀಶ್ ಜಾರಕಿಹೊಳಿಯ ಬೆಂಬಲಿಗರು ಅವರ ಹೆಸರು ಬರುವಂತೆ ನೋಡಿಕೊಳ್ಳಲಾಗಿತ್ತು. ಹಿಂಗಾಗಿ ಒಂದು ತರಹದಲ್ಲಿ ಕತ್ತಿ ಪರ ಒಲವು ಹೆಚ್ಚಾಯಿತು. ನೀವು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗಮನಿಸಿರ್ತೀರಿ, ಒಂದು ರಾಜ್ಯದ ಆಡಳಿತ ವಿರೋಧಿ ಅಲೆ ಅಂತ. ಹುಕ್ಕೇರಿಯಲ್ಲಿ ಅದೇ ತರ ಸೃಷ್ಟಿ ಆಯಿತು. ಸತೀಶ್ ಜಾರಕಿಹೊಳಿ ವಿರೋಧಿ ಅಲೆಗಳು ಉಂಟಾಯಿತಲ್ಲಿ. ಸ್ವಾಭಾವಿಕವಾಗಿ ರಮೇಶ್ ಕತ್ತಿಯ ಪೊಲಿಟಿಕಲ್ ಸ್ಟ್ರಾಟಜಿ ವರ್ಕೌಟ್ ಆಯಿತು. ಸಾಹುಕಾರಿ ಸೋಲನ್ನು ಒಪ್ಪಿಕೊಳ್ಳಲೇಬೇಕು. ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ಕಂಡೀಷನ್ಗಳನ್ನು ಇಟ್ಕೊಳ್ಳದೆ ತನ್ನ ದೌರ್ಬಲ್ಯವನ್ನು ಒಪ್ಕೊಳ್ಳೇಬೇಕು. ಈಗ ನೀವು ಸತ್ಕೂದ್ರೆ ಅಂತ ಹೇಳಿ ಏನು ಪ್ರಯೋಜನ? ಹೌದು, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಚುನಾವಣೆ ಅದಾಗಿರಲಿಲ್ಲ, ಹುಕ್ಕೇರಿಗೆ ಮಾತ್ರ ಸಂಬಂಧಪಟ್ಟ ಮತ್ತು ಸೀಮಿತವಾದ ಚುನಾವಣೆಯೇ ಆಗಿತ್ತು. ಆದರೆ ಅಲ್ಲಿ ನೀವು ಸೋತಿದ್ರಿ ಅನ್ನೋ ಸತ್ಯ ತಾನೆ. ರಮೇಶ್ ಕತ್ತಿಯ ಪೊಲಿಟಿಕಲ್ ಸ್ಟ್ರಾಟಜಿಯ ಮುಂದೆ ನೀವು ಮಂಡಿ ಊರಿದ್ದು ಸತ್ಯವೇ ತಾನೆ. ಅದನ್ನು ನಿರಾಕರಿಸೋದಕ್ಕಾಗುತ್ತಾ? ಅದನ್ನು ನಿಷೇಧ ಮಾಡೋದಕ್ಕಾಗುತ್ತಾ? ಸಾಧ್ಯವಿಲ್ಲ. ಒಂದು ಕಡೆ ಹೇಳ್ತಾರೆ ಸತೀಶ್ ಜಾರಕಿಹೊಳಿ, ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಚುನಾವಣೆ ಆಗಿರಲಿಲ್ಲ, ಹುಕ್ಕೇರಿಗೆ ಮಾತ್ರ ಸೀಮಿತವಾಗಿದ್ದ ಚುನಾವಣೆ. ಒಂದಲ್ಲ ಒಂದು ದಿನ ರಮೇಶ್ ಕತ್ತಿ ಔಟ್ ಆಫ್ ಆರ್ಡರ್ ಆಗೇ ಆಗ್ತಾರೆ. ಅಂದ್ರೆ ಈ ಗೆಲುವನ್ನ ಅಥವಾ ಈ ಸೋಲನ್ನ ಸತೀಶ್ ಜಾರಕಿಹೊಳಿಗೆ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋ ತರಹದಲ್ಲಿ ಅವರ ವಾಗ್ದಾಳಿಯಲ್ಲಿ ಆ ಮಾತುಗಳು ವ್ಯಕ್ತವಾಗಿತ್ತು. ಏಕವಚನದಲ್ಲಿ ರಮೇಶ್ ಕತ್ತಿ ವಿರುದ್ಧ ಕೆಂಡ ಕಾರಿದ ಜಾರಕಿಹೊಳಿ. ಮಾಜಿ ಸಂಸದ ರಮೇಶ್ ಕತ್ತಿ ಒಂದು ಸತ್ತ ಕುದುರೆ ಇದ್ದ ಹಾಗೆ. ರಮೇಶ್ ಕತ್ತಿ ರಾಜಕಾರಣಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಇತಿಮಿತಿ ಇದೆ, ಒಂದು ಸೀಮೆ ಬಾರ್ಡರ್ ಇದೆ. ರಾಜ್ಯವೇ ಫಲಿತಾಂಶ ನೋಡಿದ್ರಿಂದ ಆತ ಸ್ವಲ್ಪ ಫೋಕಸ್ ಆಗಿದ್ದಾನೆ. ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಚುನಾವಣೆ ಆಗಿರಲಿಲ್ಲ, ಇದು ಹುಕ್ಕೇರಿಗೆ ಮಾತ್ರ ಸಂಬಂಧಪಟ್ಟ ಚುನಾವಣೆ ಆಗಿತ್ತು. ಅಲ್ಲಿ ಗೆದ್ದ ಮಾತ್ರಕ್ಕೆ ಎಲ್ಲಾ ಕಡೆ ಹವಾ ಇದೆ ಅಂತ ಅಲ್ಲ. ರಮೇಶ್ ಕತ್ತಿ ಮತ್ತೆ ಔಟ್ ಆಫ್ ಆರ್ಡರ್ ಆಗ್ತಾರೆ. ಹುಕ್ಕೇರಿ ಹೆಬ್ಬುಲಿ ರಮೇಶ್ ಕತ್ತಿಗೆ ತೀಕ್ಷ್ಣ ಪದಗಳಿಂದ ಮಂತ್ರಿ ಡಿಚ್ಚಿ ಕೊಟ್ಟಿದ್ದಾರೆ. ಇನ್ನು ಹುಕ್ಕೇರಿ ಸಹಕಾರ ಯುದ್ಧದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದ ಕತ್ತಿ ಬಣ. ಸಚಿವ ಸತೀಶ್ ಜಾರಕಿಹೊಳಿ ಸಹೋದರರಿಗೆ ಇದು ತೀವ್ರ ತರಹದ ಮುಖಭಂಗ ಆಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.